ನಮಸ್ಕಾರ. ನನ್ನ ಹೆಸರು ಮಧುಸೂದನ್ ಅಂತ ಹೇಳಿ, ರಂಗನಾಥ ಸ್ವಾಮಿ ದೇವಸ್ಥಾನದ ಸರ್ವೆ ಅರ್ಚಕರು. ಇದು ಮಧ್ಯಲಿಂಗ ಕ್ಷೇತ್ರ ಅಂತ ಹೇಳಿ, ಇದನ್ನ ಕೃತಯುಗದಲ್ಲಿ ದೇವೇಂದ್ರ ಇದನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಅವರಿಗೆ ಬಂದಂತ ಒಂದು ಬ್ರಹ್ಮ ಹತ್ಯೆ ದೋಷ ನಿವಾರಣೆಗೋಸ್ಕರವಾಗಿ ಅವರು ಬಂದು ಇಲ್ಲಿ ತಪಸ್ಸನ್ನು ಮಾಡಿ ವಿಶ್ವಕರ್ಮನ ಸಹಾಯದಿಂದ ಸಾಲಿಗ್ರಾಮ ಶೈಲಿಯಲ್ಲಿ ಅವರೇ ಮೂರ್ತಿಯನ್ನು ಮಾಡಿಸಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಂತ ಕ್ಷೇತ್ರ ಇದು. ಹಿಂದೆ ಕೃತಯುಗದಲ್ಲಿ ಹಿಂದೆ ವೃತ್ರಾಸ ಎಂಬ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸನಿಗೆ ಬ್ರಹ್ಮನಿಂದ ಒಂದು ವರ ಇತ್ತು. ಆ ವರ ಏನು ಅಂತಂದ್ರೆ, ಆ ಕಾಲದಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಯಾವುದೇ ಒಂದು ಆಯುಧಗಳಿಂದ ಅವನನ್ನ ಸಂಹಾರ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಒಂದು ವರವನ್ನು ಪಡೆದುಕೊಂಡಿದ್ದ ಬ್ರಹ್ಮನಿಂದ. ಹಾಗಾಗಿ ಅವನು ಋಷಿಮುನಿಗಳಿಗೆಲ್ಲ ಬಹಳ ಕಾಟ ಕೊಡ್ತಾ ಇದ್ದ, ಅವರ ತಪೋಭಂಗ ಮಾಡ್ತಾ ಇದ್ದ, ಅವರ ಆಹಾರ ಹೋಮ ಅಗ್ನಿ ಕಾರ್ಯಗಳನ್ನೆಲ್ಲ, ತಪೋನಿಷ್ಠ ಕಾರ್ಯಗಳನ್ನೆಲ್ಲ, ಧರ್ಮ ಕಾರ್ಯಗಳನ್ನೆಲ್ಲ ಭಂಗಗೊಳಿಸ್ತಾ ಇದ್ದ. ಹಾಗಾಗಿ ದೇವತೆಗಳಿಗೆಲ್ಲ ಬಹಳ, ಸಪ್ತರ್ಷಿಗಳು ಮತ್ತೆ ದೇವತೆಗಳೆಲ್ಲ ಬಹಳ ಚಿಂತಾಕ್ರಾಂತರಾಗ್ತಾರೆ. ಅವರು ದೇವತೆಗಳು ಮತ್ತೆ ಸಪ್ತರ್ಷಿಗಳು ಏನಂತಂದ್ರೆ, ಪ್ರತಿನಿತ್ಯ ಅವರು ಜಪ ತಪ ಹೋಮಾದಿಗಳನ್ನ ಮಾಡ್ತಾ ಇದ್ದಂದ್ರೆ ಮಾತ್ರ ಅವರಲ್ಲಿರ್ತಕ್ಕಂಥ ಶಕ್ತಿಗಳು ವೃದ್ಧಿಸ್ತಾ ಇರ್ತದೆ, ತಪಶಕ್ತಿ. ಇಲ್ಲ ಅಂತಂದ್ರೆ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಹಾಗಾಗಿ ಅವ್ರು ಬಹಳ ಚಿಂತಾಕ್ರಾಂತರಾಗಿ ಎಲ್ಲರೂ ಹೋಗಿ ಈಶ್ವರನ ಪ್ರಾರ್ಥನೆ ಮಾಡ್ತಾರೆ. ವೃತ್ರಾಸುರ ರಾಕ್ಷಸ ನಮ್ಗೆ ಬಹಳ ತೊಂದರೆ ಕೊಡ್ತಾ ಇದ್ರೆ ಅವ್ರನ್ನ ಸಂಹಾರ ಮಾಡ್ಬೇಕು ಅಂತ. ಹಾಗೆ ಈಶ್ವರ ಹೇಳ್ತಾರೆ, ನನ್ನಿಂದ ಸಾಧ್ಯ ಇಲ್ಲ, ಹೋಗಿ ಬ್ರಹ್ಮನ ಹತ್ರ ಮಾಡ್ಕೊಂಡಿದ್ದಾರೆ, ಬ್ರಹ್ಮನ ಹತ್ರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ಹೋಗಿ ಮತ್ತೆ ಸಪ್ತರ್ಷಿಗಳು ಹೋಗಿ ಬ್ರಹ್ಮನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮ ಹೇಳ್ತಾರೆ, ನಾನೇ ಒಂದು ವರ ಕೊಟ್ಟಿರೋದ್ರಿಂದ ನಾನು ಸಂಹಾರ ಮಾಡೋದಕ್ಕಾಗೋದಿಲ್ಲ, ಆದ್ದರಿಂದ ನೀವು ಮಹಾವಿಷ್ಣುವಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ಹೋಗಿ ಮಹಾವಿಷ್ಣು ಹತ್ರ ಹೋಗಿ ಪ್ರಾರ್ಥನೆ ಮಾಡಿದಾಗ ಮಹಾವಿಷ್ಣು ಹೇಳ್ತಾರೆ, ಸ್ವರ್ಗಾಧಿಪತಿ ಇಂದ್ರ ದೇವೇಂದ್ರನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅವನ ಮುಖಾಂತರ ನಾನು ವೃತ್ರಾಸುರನ ಸಂಹಾರ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಸಪ್ತರ್ಷಿಗಳಿಗೆ ಬಹಳ ಒಂದು ರೀತಿ ಅವರು ಬಹಳ ಯೋಚನೆ ಮಾಡ್ತಾರೆ, ಸಂಕಷ್ಟಿಗಿರ್ತಾರೆ. ತ್ರಿಮೂರ್ತಿಗಳಲ್ಲೇ ಒಬ್ಬರಿಗೊಬ್ಬರು ನಮ್ಗೆ ಆಗಲ್ಲ ಅಂತ ಹೇಳ್ತಾರೆ, ದೇವೇಂದ್ರ ಹೆಂಗ್ ಸಾಧ್ಯ ಆಗುತ್ತೆ ಅಂತ. ಆದ್ರೂ ಮಹಾವಿಷ್ಣು ಹೇಳಿದಾರೆ ಅಂತ ಹೋಗಿ ದೇವೇಂದ್ರನ ಪ್ರಾರ್ಥನೆ ಮಾಡಿದಾಗ ದೇವೇಂದ್ರ ಬಹಳ ಆಶ್ಚರ್ಯಚಕಿತರಾಗ್ತಾನೆ. ಯಾಕಂದ್ರೆ ಬ್ರಹ್ಮ ಮಹೇಶ್ವರಗಳಿಂದಲೇ ಸಾಧ್ಯ, ನನ್ನಿಂದ ಹೇಗೆ ಸಾಧ್ಯ ಆಗುತ್ತೆ ಅಂತೇಳಿ ಅವನು ಮಹಾವಿಷ್ಣು ಹತ್ರ ಓಡೋಡ್ ಬರ್ತಾನೆ. ಮಹಾವಿಷ್ಣು ಹತ್ರ ಬಂದು ತಾವು ವೃತ್ರಾಸುರನ ಸಂಹಾರ ಮಾಡಬೇಕು ಅಂತ ಆಜ್ಞಾಪನೆ ಮಾಡಿ, ತಾವು ಹೇಗೆ ಹಾಕಿ ಅವನನ್ನು ಸಂಹಾರ ಮಾಡೋದು ಅಂತ ಹೇಳಿದಾಗ ಮಹಾವಿಷ್ಣು ಹೇಳ್ತಾರೆ, ಅಲ್ಲಿ ಆ ಸಮಯದಲ್ಲಿ ದದೀಚಿ ಅಂತ ಅವರು ಮಹಾಮುನಿಗಳಿರ್ತಾರೆ, ಮಹಾ ತಪಸ್ವಿ ಸರ್ವಕೃಷ್ಣ ಮುನಿಗಳವರು. ಅವರಲ್ಲಿ ಇದ್ದಂಥ ಒಂದು ತಪಶಕ್ತಿ ಏನು ಅಂತಂದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳಿಗೆ ಏನು ಒಂದು ಶಕ್ತಿ ಇದೆಯೋ ಅದಕ್ಕೆ ಮಿಗಿಲಾದ ಶಕ್ತಿ ಅವರೊಬ್ಬರ ಕೈಲೇ ಇರುತ್ತೆ. ಆದ್ರೆ ಅವರು ಬಹಳ ಮುಂಗೋಪಿ. ಮತ್ತೆ ಅವರು ಮಹಾವಿಷ್ಣುವರು ಏನು ಯೋಚನೆ ಮಾಡ್ತಾ ಇರಬೇಕಂತಂದ್ರೆ, ಈ ದದೀಚಿ ಮುನಿಯವರ್ತಕ್ಕಂಥ ತಪಶಕ್ತಿಯನ್ನ ಒಳ್ಳೆಯ ಕೆಲಸಗಳಿಗಾಗಿ ವಿನಿಯೋಗ ಮಾಡಿದ್ರೆ, ಲೋಕ ಕಲ್ಯಾಣಾರ್ಥವಾಗಿ ವಿನಿಯೋಗ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಪ್ರಮಾದವಶಾತ್ ಅವರೇನಾದ್ರು ರಾಕ್ಷಸರ ಜೊತೆಗೂಡಿ ತಮ್ಮ ತಪೋ ಶಕ್ತಿಯನ್ನು ವಿನಿಯೋಗ ಮಾಡಿದಂತ ಪಕ್ಷದಲ್ಲಿ ಮುಂದೆ ಸೃಷ್ಟಿ ಸ್ಥಿತಿ ಲಯ ಅಲ್ಲೋಲ ಕಲ್ಲೋಲ ಆಗಿ ಅದನ್ನ ಒಂದು ಸರಿಪಡಿಸಲಾಗದೇ ಇದ್ದಂತ ಒಂದು ಮಟ್ಟಕ್ಕೆ ಹೋದ್ರೂ ಹೋಗಬಹುದು ಅಂತ ಹೇಳಿ ಏನ್ ಹೇಳ್ತಾರೆ, ದೇವೇಂದ್ರನಿಗೆ ಹೇಳ್ತಾರೆ, ಹೋಗಿ ನೀನು ದದೀಚಿ ಮುನಿಯನ್ನ ಪ್ರಾರ್ಥನೆ ಮಾಡ್ಕೋ, ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಒಳ್ಳೇದಾಗೋದಾದ್ರೆ ಅವರು ತಮ್ಮ ಶರೀರವನ್ನು ತ್ಯಾಗ ಮಾಡಬೇಕು, ಪ್ರಾಣ ತ್ಯಾಗ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೋ. ಆಗ ಒಂದು ಪಕ್ಷ ಅವರು ಸ್ವಯಂ ನಿರ್ಧಾರ ತೆಗೆದುಕೊಂಡು ಅವರು ತಮ್ಮ ಶರೀರವನ್ನು ತ್ಯಾಗ ಮಾಡಿದ ಪಕ್ಷದಲ್ಲಿ ಅವರ ಅಂತಿಮ ಸಂಸ್ಕಾರಗಳನ್ನೆಲ್ಲ ಮಾಡಿದ ನಂತರ ಅವರ ಬೆನ್ನಿನ ಮೂಳೆಯಿಂದ, ಸಂಸ್ಕೃತದಲ್ಲಿ ವಜ್ರ ಅಂದ್ರೆ ಮೂಳೆ, ಆ ಮೂಳೆಯಿಂದ ನೀನು ವಜ್ರಾಯುಧ ಅಂತ ಒಂದು ಹೊಸ ಆಯುಧವನ್ನು ಮಾಡಿ ವೃತ್ರಾಸುರ ರಾಕ್ಷಸನ ಸಂಹಾರ ಮಾಡುವ ಅಂತ ಹೇಳ್ತಾರೆ. ಹಾಗೆ ದೇವೇಂದ್ರನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಯಾಕೆಂತಂದ್ರೆ ದದೀಚಿ ಮುನಿಗಳು ಮಹಾಕೋಪವಿಷ್ಟರು. ಅವರನ್ನು ಹೋಗಿ ಹೆಂಗೆ ಕೇಳೋದು, ನನಗೆ ಸಾವಿರ ಶಾಪ ಕೊಟ್ಬಿಟ್ರೆ ಅವರು ಅಂತ ಬಹಳ ಭಯ ಪಡ್ತಾನೆ ಅವನು. ಹಾಗಾಗಿ ಅವನು ಕಂಕಣಬದ್ಧನಾಗಿ ಅಂಜಲಿ ಬದ್ಧನಾಗಿ ಹೋಗಿ ಲೋಕ ಕಲ್ಯಾಣ ಎಲ್ಲಾದ್ರೂ ಆಗಿ ಹೇಗೋ ಮಹಾವಿಷ್ಣು ದೇಹದ ಕಾಪಾಡೋದಕ್ಕೆ ಅಂತ ಹೇಳಿ ಹೋಗಿ ದದೀಚಿ ಮುನಿಯ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊತಾನೆ. ಅವ್ರಿಗೆ ಬಹಳ ಸಂತೋಷ ಆಗೋಗುತ್ತೆ. ಏನು ಅಂತಂದ್ರೆ, ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಒಳ್ಳೇದಾಗೋದು, ಐ ಆಮ್ ರೆಡಿ ಟು ಸ್ಯಾಕ್ರಿಫೈಸ್ ಮೈ ಲೈಫ್ ಅಂತ ಹೇಳಿ ಅವರು ನನ್ನ ಶರೀರವನ್ನು ತ್ಯಾಗ ಮಾಡಕ್ ನಾನು ಸಿದ್ಧ ಇದ್ದೀನಿ ಅಂತ ಅವ್ರು ತಮ್ಮ ಮಂತ್ರ ಶಕ್ತಿಯಿಂದ ಏನ್ ಮಾಡ್ತಾರೆ, ಅವ್ರು ತಮ್ಮ ಶರೀರವನ್ನ, ಭೌತಿಕ ಶರೀರವನ್ನು ತ್ಯಾಗ ಮಾಡ್ತಾರೆ. ಆ ತ್ಯಾಗ ಮಾಡಿದ ನಂತರ ದೇವೇಂದ್ರ ಅವರಿಗೆ ಜೊತೆಗೆಲ್ಲ ಅಗ್ನಿ ಸಂಸ್ಕಾರವನ್ನೆಲ್ಲ ಮಾಡಿದ ನಂತರ ಅವರ ಬೆನ್ನಿನ ಮೂಳೆಯಿಂದ ಒಂದು ವಜ್ರಾಯುಧ ಅಥವಾ ಒಂದು ಹೊಸ ಆಯುಧವನ್ನು ಮಾಡಿ ವೃತ್ರಾಸುರ ರಾಕ್ಷಸನ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಋಷಿ ಮುನಿಗಳಿಗೆಲ್ಲ ಏನೋ ಒಂದು ತೊಂದರೆ ಇತ್ತು, ಸಂಕಷ್ಟ ಇತ್ತು, ಅದೆಲ್ಲ ನಿವಾರಣೆ ಆಗೋಗುತ್ತೆ. ಅವ್ರು ಎಂದಿನಂತೆ ತಪೋನಿರತರಾಗುತ್ತಾರೆ, ತಮ್ಮ ಕಾರ್ಯಗಳನ್ನ ಎಂದಿನಂತೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ದೇವೇಂದ್ರನಿಗೆ ಒಂದು ಬ್ರಹ್ಮ ಹತ್ಯೆ ದೋಷ ಬರುತ್ತೆ. ಕಾರಣ, ದದೀಚಿ ಮುನಿಗಳು ಸ್ವಯಂ ಪ್ರೇರಿತರಾಗಿ ಅವರು ತಮ್ಮ ಶರೀರವನ್ನು ತ್ಯಾಗ ಮಾಡಿದ್ದರೂ ಸಹ ಅವರಲ್ಲಿದ್ದಂತ ಒಂದು ತಪಸ್ಸಿನ ಶಕ್ತಿ ದೇವೇಂದ್ರನಿಗೆ ಬ್ರಹ್ಮಹತ್ಯೆ ದೋಷ ಬರುವ ಮಾಡ್ಬಿಡುತ್ತೆ. ಹಾಗಾಗಿ ಆ ಬ್ರಹ್ಮಹತ್ಯೆ ದೋಷ ನಿವಾರಣೆ ಮಾಡಿಕೊಳ್ಳದೆ ಅವನ ಸ್ವರ್ಗ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಅವರು ಬಹಳ ಚಿಂತಾಕ್ರಾಂತರಾಗಿ ಮಹಾವಿಷ್ಣು ಹತ್ರ ಓಡೋಡ್ ಬರ್ತಾರೆ. ತಾವು ಹೇಳಿದಂತೆ ಎಲ್ಲಾ ಕೆಲಸವನ್ನು ಆಜ್ಞಾಪನೆ ಮಾಡಿದಂತ ಕೆಲಸವನ್ನೆಲ್ಲ ಶಿರಸಾವಹಿಸಿ ಎಲ್ಲ ಮಾಡಿದ್ದೀನಿ, ಎಲ್ಲರಿಗೂ ಒಳ್ಳೇದಾಯ್ತು, ಆದ್ರೆ ನನ್ನೊಬ್ಬನ ಬಿಟ್ಟು ಅಂತ. ಏನಾಯ್ತು ಅಂತ ಕೇಳಿದಾಗ ಅವರು ನನಗೆ ಈ ತರ ಬ್ರಹ್ಮಹತ್ಯೆ ದೋಷ ಬಂದಿದೆ ಅಂತ ಹೇಳ್ತಾರೆ. ಆದ್ರೆ ಮಹಾವಿಷ್ಣುವಿಗೆ ಇದೆಲ್ಲ ಗೊತ್ತಿರುತ್ತೆ. ಆ ಕಾರಣ ಏನಂದ್ರೆ ದೇವೇಂದ್ರನಿಗೆ ಒಂದು ಟೆಸ್ಟ್ ಚೆಕ್ ಇಟ್ಟಂಗಿದು. ಕಾರಣ ಏನು ಅಂದ್ರೆ ದೇವೇಂದ್ರ ನಾನೇ ಸರ್ವಶ್ರೇಷ್ಠ, ನಾನೇ ಸ್ವರ್ಗವಾಸಿ, ನನ್ನ ಬಿಟ್ಟರೆ ಯಾರು ಇಲ್ಲ ಅನ್ನೋ ರೀತಿ ಒಂದು ದುರಹಂಕಾರದ ಒಂದು ಮನೋಭಾವನೆ ಇರ್ತದೆ. ಹಾಗಾಗಿ ಅವನ ಆ ಒಂದು ಅಹಂಕಾರ ಪ್ರವೃತ್ತಿಯನ್ನು ಮಟ್ಟ ಮಾಡಬೇಕು, ಜೊತೆಗೆ ವೃತ್ತಾಸುರ ರಾಕ್ಷಸರನ್ನು ಸಂಹಾರ ಮಾಡಬೇಕು ಅಂತೇಳಿ ದೇವೇಂದ್ರನಿಗೆ ಒಂದು ಟೆಸ್ಟ್ ಚೆಕ್ ಇಟ್ಟಂಗೆ ಅವ್ರು ಮಹಾವಿಷ್ಣು ಹೇಳಿದ್ರು. ಮಹಾವಿಷ್ಣುವರು ಏನು ಗೊತ್ತಿಲ್ಲದೆ ಏನಾಯ್ತು ಅಂತ ಕೇಳ್ತಾರೆ. ಆಗ ಒಂದು ರೇಚಿ ಮುನಿ ಇದು ದೇವೇಂದ್ರ ಈ ತರ ನಾವು ಈ ತರ ತೊಂದರೆ ಆಗಿದೆ ಅಂತ ಹೇಳಿದಾಗ, ಈ ತೊಂದರೆಗೆ ಒಂದು ಪರಿಹಾರ ಏನು ಅಂತ ಅವ್ರು ಪ್ರಾರ್ಥನೆ ಮಾಡ್ಕೊಂಡಾಗ, ನೀನು ಭೂಲೋಕಕ್ಕೆ ಹೋಗಿ ತಕ್ಷಕ ಕ್ಷೇತ್ರ ಅಂದ್ರೆ ನಮ್ಮ ಈ ಪ್ರಾಂತ್ಯ ಎಲ್ಲ ತಕ್ಷಕ ಕ್ಷೇತ್ರ ಅಂದ್ರೆ ತಕ್ಷಕರು ವಾಸ ಮಾಡ್ತಾ ಇದ್ದಂತ ಸ್ಥಳ ಇದು. ಈ ತಕ್ಷಕ ಕ್ಷೇತ್ರಕ್ಕೆ ಹೋಗಿ ನೀನು ತಪಸ್ಸನ್ನು ಮಾಡು, ಹಾಗೂ ಸಾಲಿಗ್ರಾಮ ಶಿಲೆಯಿಂದ ನೀನು ರಂಗನಾಥನ ಪ್ರತಿಷ್ಠಾಪನೆ ಮಾಡಿದ್ರೆ ನಿನಗೆ ಬಂದಿರತಕ್ಕಂಥ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದ್ರೆ ನಿನಗೆ ಬಂದಿರತಕ್ಕಂಥ ಬ್ರಹ್ಮಹತ್ಯೆ ದೋಷ ನಿವಾರಣೆ ಆಗಿ ನೀನು ಮತ್ತೆ ಸ್ವರ್ಗಲೋಕಕ್ಕೆ ಹೋಗ್ಬೋದು ಅಂತ ಆಜ್ಞಾಪನೆ ಮಾಡ್ತಾರೆ. ಆ ಪ್ರಕಾರ ಭೂಲೋಕಕ್ಕೆ ದೇವೇಂದ್ರ ಬಂದು ಇಲ್ಲಿ ತಪಸ್ಸನ್ನು ಮಾಡಿ ವಿಶ್ವಕರ್ಮನ ಸಹಾಯದಿಂದ ತಾನೇ ರಂಗನಾಥ ಸ್ವಾಮಿಯನ್ನ ಮಾಡಿ ಅದನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಅವನಿಗೆ ಬಂದಿರತಕ್ಕಂಥ ಒಂದು ಬ್ರಹ್ಮತ್ವದ ನಿವಾರಣೆ ಮಾಡಿಕೊಳ್ತಾನೆ. ಇದು ಕೃತಿಯುಗದಲ್ಲಿ ದೇವೇಂದ್ರಲ್ಲಿ ಪ್ರತಿಷ್ಠಾಪನೆ ಮಾಡೋದು ಇದೇ ಮೊದಲನೇ ರಂಗನಾಥ. ಹಾಗಾಗಿ ಯಾಕೆ ಇದು ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಹೇಳಿದ್ರೆ ಕಾವೇರಿ ಈ ಮೂರು ರಂಗನಾಥ ಸ್ವಾಮಿಗಳ ವಿಶೇಷತೆ ಏನು ಅಂದ್ರೆ ಕಾವೇರಿ ನದಿ ಆರಂಭದಿಂದ ಹಿಡಿದು ಕಾವೇರಿ ನದಿ ಅಂತ್ಯವಾಗುವ ಕಾವೇರಿ ನದಿ ತಟಗಳಲ್ಲೇ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಮತ್ತು ಬೇರೆ ಬೇರೆ ವ್ಯಕ್ತಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಕೃತಿಯುಗದಲ್ಲಿ ದೇವೇಂದ್ರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಶ್ರೀರಂಗಮಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿಯನ್ನ ತ್ರೇತಾಯುಗದಲ್ಲಿ ರಾವಣ ವಿಭೀಷಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಹಾಗೆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿಯನ್ನ ದ್ವಾಪರ ಯುಗದಲ್ಲಿ ಗೌತಮ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರೋದು. ಹಾಗಾಗಿ ಮೂರು ರಂಗನಾಥ ಸ್ವಾಮಿಯನ್ನು ಒಂದೇ ದಿನ ದರ್ಶನ ಮಾಡಿದ ಪಕ್ಷದಲ್ಲಿ ದರ್ಶನ ಮಾಡುವ ತನಕ ನಾವೇನೇನು ಪಾಪ ಕರ್ಮಾದಿಗಳು ಮಾಡಿದ್ದು ಅದನ್ನ ದೇವರು ಒಂದು ಸತಿ ಕ್ಷಮಿಸ್ತಾರೆ ಅಂತ, ಹಾಗೂ ನಮಗೆ ಮೋಕ್ಷ ಸಿಗುತ್ತೆ, ಪುನರ್ಜನ್ಮ ಇಲ್ಲ ಅಂತ ಒಂದು. ಇನ್ ಅಡಿಷನ್ ಟು ದಟ್, ಅದ್ರ ಜೊತೆಗೆ ನಾವೇನಾದ್ರೂ ಪ್ರಾರ್ಥನೆ ಮಾಡ್ಕೊಂಡು ದರ್ಶನ ಮಾಡಿದ ಪಕ್ಷದಲ್ಲಿ ಆ ಪ್ರಾರ್ಥನೆ ಫಲ ಕೊಡುವ ಸಾಧ್ಯತೆ ಇದೆ ಅಂತ. ಹಾಗಾಗಿ ತುಂಬಾ ಯಾರ್ಯಾರಿಗೆ ಈ ವಿಚಾರದಲ್ಲಿ ನಂಬಿಕೆ ಇದೆಯೋ ಅವರೆಲ್ಲರೂ ಕೂಡ ಈ ತಿರಂಗ ದರ್ಶನ ಒಂದೇ ದಿನ ಮಾಡ್ತಾರೆ. ಕಾರಣ ಇದೆ, ಹಿಂದೆ ಎಲ್ಲ ಈ ತಿರಂಗ ದರ್ಶನ ಮಾಡೋದಕ್ಕೆ ಒಂದೇ ದಿನ ಸಾಧ್ಯ ಇಲ್ಲ. ಹಾಗೆಲ್ಲ ತೀರ್ಥಯಾತ್ರೆ ಅಂತ ಹೋಗ್ತಾ ಇದ್ರು. ಈಗ ಎಲ್ಲ ಈ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ಸ್ ಅದು ಇದೆಲ್ಲ ಬಹಳ ಅನುಕೂಲಕರವಾಗಿರೋದ್ರಿಂದ, ಈ ಸಾರಿಗೆ ವ್ಯವಸ್ಥೆ ಅದೆಲ್ಲ ಅನುಕೂಲವಾಗಿರೋದ್ರಿಂದ ಜನಗಳಿಗೆ ಒಂದೇ ದಿನ ಮೂರು ರಂಗನ ಯಾತ್ರೆಯನ್ನು ಮಾಡ್ತಾರೆ. ಆ ರೀತಿ ಮಾಡುವಾಗ ಮೊದಲು ಕಾವೇರಿ ನದಿ ಶ್ರೀರಂಗಪಟ್ಟಣ ಸ್ನಾನ ಮಾಡಿ ಅಲ್ಲಿರ್ತಕ್ಕಂಥ ಆದಿರಂಗನ ದರ್ಶನ ಮಾಡಿದ ನಂತರ ಇಲ್ಲಿ ಮಧ್ಯರಂಗನಕ್ಕೆ ಬಂದು ಇಲ್ಲಿ ಮಧ್ಯರಂಗನ ದರ್ಶನ ಮಾಡಿದ ನಂತರ ಶ್ರೀರಂಗಂಗೆ ಹೋಗಿ ಅಲ್ಲಿ ಅಂತರಂಗನ ದರ್ಶನ ಮಾಡಿ ಅವರು ತಮ್ಮ ಯಾತ್ರೆಗಳನ್ನು ಸಂಪನ್ನಗೊಳಿಸುತ್ತಾರೆ. ಹೀಗಾಗಿ ಈ ಮಧ್ಯರಂಗ ಕ್ಷೇತ್ರ ಬಹಳ ಪುರಾತನವಾದಂತ ಕ್ಷೇತ್ರ.